ಬಂಧುಗಳೇ, ನಾವೀಗ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕೋಟ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ತಾಯಿ ರೇಣುಕಾ ಮಹಾತ್ಮೆ ಯಲ್ಲಮ್ಮವಾಡಿಗೆ ಬಂದಿರ್ತೇವೆ. ಈಗ ನಾವು ವಿಶೇಷವಾದ ಒಂದು ಗೇಟ್ ದಾಟಿ ಬಂದಿರ್ತೇವೆ. ಅಲ್ಲಿ ನಮಗೆ ಮೊಟ್ಟ ಮೊದಲು ಗೇಟ್ ದಾಟಿ ಬಂದಾಗ ಇಲ್ಲಿ ಕಾಣ್ತಾ ಇರೋದು ಒಂದು ನಮ್ಮ ಯಲ್ಲಮ್ಮವಾಡಿ ತಾಯಿ ರೇಣುಕಾ ಮಹಾತ್ಮೆಯ ಮಾನ್ಕಾರಿಗಳಾದ ಪೂಜಾರಿ ಬಂಧುಗಳ ಒಂದು ಹಿರಿಯರು. ಅಲ್ಲಿ ರಾಯಣ್ಣ ಅವರು ಒಳ್ಳೆಯ ತಾಯಿಗೆ ದಿನನಿತ್ಯ ಪೂಜೆ ಸಲ್ಲಿಸುವಂಥ, ನಾವು ತುಂಬ ಚಿಕ್ಕವರಿದ್ದಾಗ ಅವರು ಪೂಜೆ ಸಲ್ಲಿಸುತ್ತಿದ್ದರು. ಅವರ ನೋಟನೇ ಒಂದು ಸುಂದರವಾಗಿತ್ತು. ಅವ್ರ ಬಗ್ಗೆ ಹೇಳುವುದಂದರೆ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಇಲ್ಲಿ ಸ್ವಲ್ಪ ಸಮಯದಲ್ಲಿ ನಾನು ಹೇಳುತ್ತೇನೆ. ಈ ತಾಯಿ ಕಾಣ್ತಾ ಇದ್ದಾಳಲ್ಲ ಈಗ ರೇಣುಕಾ ಮಹಾತ್ಮೆ ದೇವಿ, ಆ ರೇಣುಕಾ ಮಹಾತ್ಮೆ ದೇವಿಯ ದಿನನಿತ್ಯ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸಿ ಭಕ್ತಿಯನ್ನು ಸಲ್ಲಿಸುವಂಥ ಅವರು ಮಾನ್ಕಾರಿಗಳು, ಪೂಜಾರಿಗಳು ಅಂಥ ಹಿರಿಯನ್ನ ಅವರನ್ನು ನಾವು ಈಗ ಆ ಶಕ್ತಿ ಸ್ಥಳವನ್ನು ದಾಟಿ ಈಗ ಬಂದಿರುತ್ತೇವೆ. ಆ ಶಕ್ತಿ ಸ್ಥಳದಿಂದ ಈಗ ತಾಯಿ ರೇಣುಕಾ ಮಹಾತ್ಮೆ ದೇವಸ್ಥಾನದಲ್ಲಿ ನಾವು ಗರ್ಭಗುಡಿಯಲ್ಲಿ ಒಳಗೆ ನಮಗೆ ಪ್ರವೇಶಿಸಲು ಬಿಟ್ಟಿರ್ತಾರೆ. ಯಾಕೆಂದರೆ ಅಲ್ಲಿ ಸಾಕಷ್ಟು ಜನ ಈ ದೀಪಾವಳಿ ಆದ್ದರಿಂದ ದೀಪಾವಳಿ ಸಂದರ್ಭದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ, ನಮ್ಮ ನೆರೆಯ ಸಹೋದರ ರಾಜ್ಯ ಮಹಾರಾಷ್ಟ್ರದಿಂದ ಸಾಕಷ್ಟು ಭಕ್ತಾದಿಗಳು, ದಿನನಿತ್ಯ ಭಕ್ತರು ಅಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಾರೆ. ಅದು ನಮ್ಮ ಮಹಾನ್ಕಾರಿಗಳಾದ ಪೂಜಾರಿ ಬಂಧುಗಳ ಒಂದು ನೇತೃತ್ವದಲ್ಲಿ ಸಾಕಷ್ಟು ನಮ್ಮ ನೆರೆಯ ರಾಜ್ಯ, ಸಹೋದರ ರಾಜ್ಯ ಮಹಾರಾಷ್ಟ್ರದ ಭಕ್ತರು ಸಾಕಷ್ಟು ಜನ ದಿನನಿತ್ಯ ಅಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಅದು ನಮ್ಮ ಮಹಾನ್ಕಾರಿ ಪೂಜಾರಿ ಬಂಧುಗಳ ಒಂದು ನೇತೃತ್ವದಲ್ಲಿ ಪೂಜೆ ದಿನನಿತ್ಯ ಸಲ್ಲುತ್ತದೆ. ಆ ಪೂಜೆ ಸಲ್ಲುವಾಗ ನಾವು ಸಾಕಷ್ಟು ಇವತ್ತು ವಿಶೇಷವಾಗಿ ಏನಂದರೆ ದೀಪಾವಳಿ ಸಂದರ್ಭವಾದ್ದರಿಂದ ಇಲ್ಲಿ ಬ್ಯಾಂಡ್ ಬಾಜಿ ಅಂದರೆ ಮ್ಯೂಸಿಕ್ ಸಂಗೀತ ವಾದ್ಯಗಳೊಂದಿಗೆ ಒಂದು ತಾಯಿಯ ದೇವಸ್ಥಾನದ ಹತ್ತಿರ ನಾವು ಮೊಟ್ಟ ಮೊದಲು ಬಂದೆವು. ತದನಂತರದಲ್ಲಿ ತಾಯಿಯ ಒಂದು ಕ್ಯೂ ಹಚ್ಚಿ ನಿಂತು ತಾಯಿಯ ಒಂದು ದರ್ಶನಕ್ಕಾಗಿ ನಮ್ಮನ್ನು ಪೂಜಾರಿ ಬಂಧುಗಳು ಆಗಮಿಸಿ ಬರ್ರಿ ಒಳಗಡೆ ಬನ್ನಿ ಅಂತ ಹೇಳಿ ಕೇಳಿದಾಗ ಒಂದು ನಮಗೆ ಅವಕಾಶ ಮಾಡಿಕೊಟ್ರು. ಅಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಸಾಕಷ್ಟು ಇಲ್ಲಿ ತಾಯಿ ಬಂದಿರ್ತಾರೆ. ಆ ತಾಯಿಯು ಇಲ್ಲಿ ಎಲ್ಲಿಂದಂದರೆ ಅವರು ಉದ್ಗಾಂವದಿಂದ ಬಂದಿದ್ದೇವೆ ಅಂತ ಹೇಳಿದರು. ಮಹಾರಾಷ್ಟ್ರದಿಂದ ನಾವು ಅಮಾವಾಸ್ಯೆ ಅಥವಾ ದೀಪಾವಳಿ ಇಂಥ ಸಂದರ್ಭದಲ್ಲಿ ನಾವು ಖಾಯಮಾಗಿ ಈ ಒಂದು ತಾಯಿ ರೇಣುಕಾ ಮಹಾತ್ಮೆಗೆ ಬಂದು ಪೂಜೆ ಸಲ್ಲಿಸಿ ನಾವು ಹೋಗುವುದು ಒಂದು ವಾಡಿಕೆ ಇರುತ್ತದೆ. ಅದರಲ್ಲೂ ನಮ್ಮ ಮಾನ್ಕಾರಿಗಳಾದ ಪೂಜಾರಿ ಬಂಧುಗಳನ್ನು ನಾವು ಭೇಟಿಯಾಗಿ ಅವರ ಒಂದು ಗೌರವ ಅವರಿಗೆ ಕೂಡ ಒಂದು ನಮಸ್ಕಾರಗಳನ್ನು ಹಾಕಿ ಗೌರವ ಸಲ್ಲಿಸಿ ಹೋಗುವುದು ನಮ್ಮ ಒಂದು ಪದ್ಧತಿ ಕಾಯಂ ಈಗ 10-20 ವರ್ಷಗಳಿಂದ ಬಂದಿರುತ್ತದೆ ಅಂತ ಹೇಳಿ ಆ ಒಂದು ಮಹಾರಾಷ್ಟ್ರದ ಬಂದಂಥ ಆ ತಾಯಿಯವರು ನಮಗೆ ಹೇಳಿದರು. ಈಗ ಅವರು ನಮಗೆ ನೇರವಾಗಿ ನಮ್ಮ ಜೊತೆ ಮಾತಾಡುವಂಥ ಮಾತಾಡ್ತಾ ಇದ್ದೀವಿ. ಅದಕ್ಕಾಗಿ ಈಗ ಮತ್ತು ಅನೇಕ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಗ್ರಾಮದಿಂದ ಸಾಕಷ್ಟು ಭಕ್ತಾದಿಗಳು ಬಂದು ಭಕ್ತಿ ಸಲ್ಲಿಸುತ್ತಾರೆ. ಇಲ್ಲಿ ನಮಗೆ ಕಾಣುವ ಆ ತಾಯಿ ದೇವಿಯ ರೇಣುಕಾ ಮಹಾತ್ಮೆಯ ಒಂದು ಪೂಜೆಯ ಗರ್ಭಗುಡಿಯಲ್ಲಿ ನಾವು ಬಂದು ಹಣೆ ಹೆಚ್ಚಿ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪೂಜಾರಿ ಬಂಧುಗಳ ಒಂದು ನೇತೃತ್ವದಲ್ಲಿ ನಾವು ಭಕ್ತಿಯನ್ನು ಸಲ್ಲಿಸಿ ಹೊರ ನಡೆದಾಗ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟರು. ಒಳಗಡೆ ಗರ್ಭಗುಡಿಯಲ್ಲಿ ಹಣೆ ಹೆಚ್ಚಿ ನಮಸ್ಕಾರ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟದ್ದು ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಮತ್ತು ನಮ್ಮ ಗೆಳೆಯರಾದ ಹಗರಿ ಅವರ ಗುರುಗಳು ಈಗ ನಮಸ್ಕಾರ ಸಲ್ಲಿಸಿ ಅವರು ಕೂಡ ನಮ್ಮೊಂದಿಗೆ ಈ ಒಂದು ಗರ್ಭಗುಡಿಯಿಂದ ಮತ್ತೆ ನಾವು ಹೊರಬಂದು ಪಕ್ಕದಲ್ಲೇ ಇರುವ ಪರಶುರಾಮ ದೇವಸ್ಥಾನ, ತಾಯಿ ರೇಣುಕಾ ಮಹಾತ್ಮೆಯ ಮಗ
ಅಂದರೆ ಸುಪುತ್ರ ರೇಣುಕಾ ಮಹಾತ್ಮೆ ಸುಪುತ್ರ ಪರಶುರಾಮ್ ಅವರ ಒಂದು ದೇವಸ್ಥಾನವು ಕೂಡ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇರುವುದರಿಂದ ಅಲ್ಲೇ ನಾವು ಈಗ ಈ ತಾಯಿ ಒಂದು ಹಣೆ ಹೆಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ನಾವು ಆ ಒಂದು ಪಕ್ಕದಲ್ಲಿ ಇರುವ ಪರಶುರಾಮ ಒಂದು ದೇವಸ್ಥಾನಕ್ಕೆ ಕೂಡ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ನಮಗೆ ತಾಯಿಯನ್ನು ನಾವು ಎಷ್ಟು ನೋಡಿದರೂ ಆ ತಾಯಿಗೆ ಹಣೆ ಹೆಚ್ಚಿ ಎಷ್ಟೊಂದು ಸಲ ನಮಸ್ಕಾರ ಮಾಡಿದರು, ಕೈ ಮುಗಿದರು, ಎಷ್ಟೊಂದು ಸಲ ಕೈ ಮುಗಿದೆವು, ಹಣೆ ಹೆಚ್ಚಿ ನಮಸ್ಕಾರ ಮಾಡಿದೆವು, ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದೆವು. ಆದರೂ ಕೂಡ ನಮಗೆ ಇನ್ನಷ್ಟು ಭಕ್ತಿಯನ್ನು ಸಲ್ಲಿಸಬೇಕು, ಇನ್ನಷ್ಟು ನಮ್ಮ ಆ ತಾಯಿಯನ್ನು ನಮ್ಮ ಆಶೀರ್ವಾದ ನೀಡಬೇಕು ತಾಯಿ ಅಂತ ಹೇಳಿ ಕಿಸಿಂದ ನಮ್ಮ ಕೈ ಒಡ್ಡಿ ತುಂಬ ಅಲವತ್ತುಕೊಂಡು ನಾವು ಸಾಕಷ್ಟು ಆ ತಾಯಿಗೆ ಮೊರೆ ಹೋದೆವು. ತಾಯಿಗೆ ಇನ್ನೂ ಸಲ ನೋಡಬೇಕು. ಆಕೆ ತಾಯಿ ಸಾಮಾನ್ಯದ ತಾಯಿ ಅಲ್ಲ, ಜಗತ್ತಿನ ಜಗನ್ಮಾತೆ, ಜಗಜ್ಜನನಿ ತಾಯಿ ಪಾದುಕೆಗಳು ನಮಗೆ ಕಾಣ್ತಾ ಇದ್ದೇವೆ. ಆ ಪಾದುಕೆಗಳಿಗೆ ಹಣೆ ಹಚ್ಚಿಕೊಂಡು ಪೂಜಾರಿ ಬಂಧುಗಳು, ಮಾನಕಾರಿಗಳು, ಪೂಜಾರಿ ಬಂಧುಗಳು ನಮಗೆ ಗರ್ಭಗುಡಿಯಲ್ಲಿ ಅವಕಾಶ ಕೊಟ್ಟಾಗ ನಾವು ಆ ತಾಯಿಯ ಸಾನ್ನಿಧ್ಯದಲ್ಲಿ ಸಮೀಪದಲ್ಲಿ ಹಣೆ ಹಚ್ಚಿ ಆ ತಾಯಿಯ ಪಾದುಕೆಗಳಿಗೆ ನಮಸ್ಕಾರ ಮಾಡಿ, ಹಣೆ ಹಚ್ಚಿ ನಮಸ್ಕಾರ ಮಾಡಿ ಈಗ ಹೋಗುವ ಬೇಕನ್ನುವುದು ಸ್ವಲ್ಪ ಮನಸ್ಸು ಆ ಕಡೆ ಇದ್ದರೂ ಕೂಡ ಇನ್ನೂ ಹೋಗಬಾರ್ದು. ಇನ್ನೂ ಸ್ವಲ್ಪ ನಾವು ಆ ತಾಯಿಯನ್ನು ಭಕ್ತಿಯಿಂದ ಕಾಣಬೇಕು. ಅತಿ ಕಾಳಜಿಯಿಂದ ನಾವು ಹಣೆಗೆ ನಮಸ್ಕಾರ ಹಚ್ಚಿ ಎಷ್ಟೊಂದು ನಮಸ್ಕಾರ ಕೈ ಮುಗಿದವರು ಕೂಡ ನಮಗೆ ಇನ್ನೂ ತೃಪ್ತಿ ಬೇಕು ಅನಿಸುತ್ತಿತ್ತು ಮನಸ್ಸು. ಆದರೂ ಕೂಡ ಸಮಯದ ಒಂದು ಅಭಾವದಿಂದ ನಮ್ಮ ಗೆಳೆಯರಾದ ಹಗ್ರಿ ಸರ್ ಮತ್ತು ಇನ್ನೂ ಕೆಲವೊಂದು ಪೂಜಾರಿ ಬಂಧುಗಳ ಒಂದು ಗೆಳೆಯರು ಸಾಕಷ್ಟು ಇಲ್ಲಿ ನಾವು ಸೇರಿದ್ದೆವು. ಆಗ ಈಗ ಹೊರನಡೆಯಲು ಒಂದು ಅವಕಾಶ ನಮಗೆ ಬಂದಿದೆ. ತಾಯಿ ರೇಣುಕಾ ಮಹಾತ್ಮೆಗೆ ಮತ್ತೊಂದು ಸಲ ಮರಳಿ ನಾವು ಆಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕೋದ್ರೊಂದಿಗೆ ಇಲ್ಲಿ ನಮಗೆ ಗುರುಗಳು, ನಮ್ಮ ಪ್ರೀತಿ ಗೆಳೆಯರು ಕೊಕ್ಕಟ್ನೂರದ ದೇಶಪಾಂಡೆ ಅವರು, ಕುಲಕರ್ಣಿ ಗುರುಗಳು, ಶಾಲಾ ಗುರುಗಳು ಅವರು, ನಮ್ಮ ಹಗ್ರಿ ಅವರು ಶಾಲಾ ಗುರುಗಳು, ಹಗ್ರಿ ಅವರು ನಮ್ಮ ಫ್ರೆಂಡ್, ಒಂದು ಬಹಳ ದಿನಗಳಿಂದ ಕೂಡಿ ಬಂದಂಥ ಕುಲಕರ್ಣಿ ಗುರುಗಳು ಮತ್ತು ಹಗ್ರಿ ಗುರುಗಳು ಅವರ ಸಾನ್ನಿಧ್ಯ ತಾಯಿಗೆ ಒಂದು ನಮಸ್ಕಾರ ಸಲ್ಲಿಸಿ ಅವರೊಂದಿಗೆ ನಾವು ಕೂಡ ಮತ್ತೆ ಗರ್ಭಗುಡಿಯಿಂದ ನಾವು ಹೊರ ಬಂದಾಗ ಇಲ್ಲಿ ನಮಗೆ ಸಿಗ್ತಾ ಇತ್ತು ಹಿಂಭಾಗ ಮುಂಭಾಗ ತಾಯಿ ಒಂದು ಕುಂಕುಮ ವಾಹಿನಿ, ಅದು ಕಾಸಗಲ ಕುಂಕುಮದವಳು ನನ್ನ ತಾಯಿ ರೇಣುಕಾ ಮಹಾತ್ಮೆ, ಸಿಂಹವಾಹಿನಿ ನನ್ನ ತಾಯಿ ರೇಣುಕಾ ಮಹಾತ್ಮೆ, ಅಷ್ಟ ಹಸ್ತಗಳನ್ನು ಅಷ್ಟ ಕೈಗಳಿಂದ ಕೂಡಿದ ದೇವಿ ರೇಣುಕಾ ಮಹಾತ್ಮೆಯನ್ನು ನಾವು ಹಣೆ ಹೆಚ್ಚಿ ನಮಸ್ಕಾರ ಮಾಡಿ ಬಂದು ಇಲ್ಲಿ ಬಾಜುಕ್ಕೆ ಇರುವ ಒಂದು ಅಲ್ಲೇ ಸುತ್ತಮುತ್ತಲ ಇಲ್ಲಿ ಕುಂಕುಮ, ಭಂಡಾರ, ಹೂವು ಮತ್ತು ಪೂಜಾ ನೈವೇದ್ಯ ಒಂದು ಸಾಮಗ್ರಿಗಳು ಇಲ್ಲಿ ಸಿಗ್ತಾ ಇದ್ದೆವು. ಮತ್ತು ಫಳಾಹಾರ ತರಲ ಇಲ್ಲಿ ತಿಂಡಿ ತಿನಿಸುಗಳು, ಸಿಹಿ ತಿಂಡಿ ತಿನಿಸುಗಳು ಎಲ್ಲ ಅಂಗಡಿಗಳು, ಇಲ್ಲಿ ಕುಂಕುಮ ಮತ್ತು ಭಂಡಾರ ಮತ್ತು ಸಾಕಷ್ಟು ನೈವೇದ್ಯ ಒಂದು ಪೂಜೆಗೆ ಬೇಕಾದ ಸೀರೆ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಇಟ್ಟುಕೊಂಡು ಪೂಜಾ ಸ್ಥಳಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ನಮಗೆ ಈಗ ಕಾಣಿಸ್ತಾ ಇರೋದು ನಮ್ಮ ಅಕ್ಕಂದಿರು ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೂಗಳು ಮತ್ತು ಸೀರೆ, ಪೂಜೆ ಸಲ್ಲಿಸುವಾಗ ನೈವೇದ್ಯಕ್ಕಾಗಿ ಪೂಜಾ ಸಾಮಗ್ರಿಗಳು ಸಾಕಷ್ಟು ಹೂವು, ಭಂಡಾರ, ಕುಂಕುಮ, ಸೀರೆಗಳು, ತೆಂಗಿನಕಾಯಿಗಳು ಎಲ್ಲ ಇರ್ತಿದ್ವು. ನಮ್ಮ ತಾಯಂದಿರು ವ್ಯಾಪಾರ ಮಾಡೋದು ಒಂದು ಸಹಜ ಕಾಯಮಾಗಿ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀವಿ ಅಂತ ಹೇಳಿದರು. ಪೂಜಾರಿ ಬಂಧುಗಳ ಸ್ಥಳದಲ್ಲಿ ನಮಗೆ ಈ ಜಾಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪೂಜಾರಿ ಬಂಧುಗಳಂದರೆ ಮಾನ್ಕಾರಿ ಪೂಜಾರಿ ಬಂಧುಗಳು, ಪೂಜಾರಿ ಬ್ರದರ್ಸ್ಗಳು ನಮಗೆ ಸಾಕಷ್ಟು ಸಹಕಾರ ನೀಡುತ್ತಾರೆ. ನಮಗೆ ಒಂದು ಗಿಟ್ಟಿಸಿಕೊಳ್ಳಲು ಮತ್ತು ನಮಗೆ ವ್ಯಾಪಾರದಿಂದ ನಮ್ಮ ಜೀವನ ಒಂದು ಸಮೃದ್ಧಿಗೊಳಿಸಿಕೊಳ್ಳಲು ನಮ್ಮ ಪೂಜಾರಿ ಬಂಧುಗಳು, ಮಾನ್ಕಾರಿಗಳಾದ ಪೂಜಾರಿ ಬಂಧುಗಳು, ಪೂಜಾರಿ